ಎಕ್ಸಾಮ್ ಹತ್ರ ಬಂದ್ರೆ ಎಷ್ಟೊಂದು ಕೂಲ್ ಆಗಿದ್ದಾನೆ. ಆಂಟಿ ನೋಡ ಅವನ್ನ, ಇವನ್ ಬಂದು ಸರಸ್ವತಿ ಬಂದು ಎಕ್ಸಾಮ್ ಬರೀತಾಳೇನೋ. ಚೋಟು ಊರಿಗೆ 100 ಉಳಿತಾ ಇದ್ರೆ ಅದು ಯಾವ್ದೋ ಕೂತ್ಕೊಂಡು ಪಿಟೀಲ್ ಬಾರಿಸದಂತೆ ಹಂಗಾಯ್ತು ಅದ್ ಕತೆ. ಎಲ್ಲರೂ ಎಕ್ಸಾಮಿನೇಷನ್ ಅಂತ ಟೆನ್ಷನ್ ಅಲ್ಲಿ ಓದ್ಕೋಬೇಕಾದ್ರೆ ಇವನ್ ಮಾತ್ರ ಆ ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾನೆ. ಅದ್ ಏನ್ ಬರೀತಾನೋ ಏನೋ. ನನ್ ತಂಗಿ ಮದ್ವೆ ಬರ್ಲೇಬೇಕು, ನೀನು ಅಷ್ಟೇ. ಸೋಮ, ನನ್ ತಂಗಿ ಮದ್ವೆ ಕಣ, ನೀನ್ ಬರ್ಬೇಕು. ಆಗಣ, ನೀನು ಅಷ್ಟೇ. ಓದ್ಸತಿ ತಪ್ಪಿಸ್ಕೊಂಡಂಗ್ ತಪ್ಪಿಸ್ಕೋಬೇಡ ಆಯ್ತಾ? ಅವೆಲ್ಲ ಇರುತ್ತೆ ಬಾ. ಸೋಮ ಫುಲ್ ಎಂಜಾಯ್. ನನ್ ತಂಗಿ ಮದ್ವೆ ಗೃಹ ಪ್ರವೇಶಕ್ಕೆ ತಪ್ಪಿಸ್ಕೊಂಡಂಗ್ ತಪ್ಪಿಸ್ಕೋಬೇಡ. ಸುನೀತಾ. ಎಸ್ ಮ್ಯಾಮ್. ಶ್ರುತಿ. ಪ್ರೆಸೆಂಟ್ ಮ್ಯಾಮ್. ಗಿರೀಶ್. ಎಸ್ ಮ್ಯಾಮ್. ನಾಗು. ಎಸ್ ಮೇಡಮ್. ಮೆಮೋ. ಈ ಕಾಲೇಜ್ ಫೇರ್ವೆಲ್ ಡೇನ 18ನೇ ತಾರೀಕು ಫಿಕ್ಸ್ ಮಾಡಿದ್ದಾರೆ. ಕ್ಲಾಸ್ನವರು ಕಲ್ಚರಲ್ ಪ್ರೋಗ್ರಾಮ್ ಕೊಡ್ಬೇಕಾಗುತ್ತೆ. ಸರಿ, ಈಗ ಯಾವ ಪ್ರೋಗ್ರಾಮ್ ಮಾಡೋಣ? ಒಂದು ಕೆಲಸ ಮಾಡೋಣ, ರಾಮಾಯಣ ಮಾಡ್ಬೇಡ. ಸೀತೆನ ಆಶ್ರಮ ಕಳಿಸಿ ನೀವೆಲ್ಲ ಹಾಯಾಗಿರಕ್ಕ. ಏ ಬೇಡಪ್ಪ, ಮಹಾಭಾರತ ಮಾಡೋಣ. ನಾನೇ ಭೀಮ. ಭೀಮ ಅಲ್ಲ, ನಾನೇ ದುಶ್ಯಾಸನ, ಇವಳೇ ದ್ರೌಪದಿ. ದ್ರೌಪದಿ ಸೀರೆ ಹಿಡಿದು ಮಜಾ ತಗೊಳಕ? ಗುರು, ಇದು ಹರಿಯಲ್ಲ ಮುರಿಯಲ್ಲ ಅನ್ನೋ ಕತೆ. ನಡಿ ಹೋಗೋಣ. ಮೇನ್ ಡಾಮಿನೇಷನ್ ಪ್ರೋಗ್ರಾಮ್ ನಮ್ಗೆ ಇಷ್ಟ ಆಗಲ್ಲ, ನಮಗೂ ಇಂಪಾರ್ಟೆನ್ಸ್ ಇರ್ಬೇಕು. ಅವೆಲ್ಲ ನಮ್ಗೆ ಗೊತ್ತಿಲ್ಲ. ವಿವೇಕ್, ನೀನೇ ಡಿಸೈಡ್ ಮಾಡಪ್ಪ. ಹಿಂಗ್ ಮಾಡಿದ್ರೆ ಹೆಂಗೆ? ಏನ್ ಹೇಳೋ? ವಿಶ್ವಾಮಿತ್ರ ಮೇನಕ್ಕೆ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡಿದ್ರೆ ಹೇಗೆ? ಅಮ್ಮಣ್ಣೆ ಬಂದ್ಬಿಡು, ನೀನು ಗೆಜ್ಜೆ ಕಟ್ಕೊಂಡು ತಗದ ಏನೋ ಡ್ಯಾನ್ಸ್ ಮಾಡು. ನಮ್ಮ ಹುಡುಗ ಗಡ್ಡ ಬಿಟ್ಕೊಂಡು ಕಣ್ಣು ಮುಚ್ಕೊಂಡು ಕೂತಾನೆ. ಬೇಡ 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 ಅಂದ್ರೆ ಪ್ರೋಗ್ರಾಮೇ ಬೇಡ. ನನಗೆ ಒಪ್ಪಿಗೆ. ಏನ್ ಗುರು ನೀನು? ನೋಡೋ, ಇಷ್ಟು ದಿವಸ ಬರೀ ರೇಗಿಸ್ತಾ ಕಿತ್ತಾಡ್ತಾ ಬಂದ್ವಿ. ಕಾಲೇಜ್ ಫಂಕ್ಷನ್ ತಾನೆ, ಮಾಡೋಣ ಬಿಡು, ನಾವೇ ಸೋಲೋಣ. ಏನೇ ಆಗ್ಲಿ ಹುಡುಗಿರು ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಗುರು. ತಪ್ಪೇನೂ ಇಲ್ಲ. ನೋಡ್ರೋ, ಫೀಮೇಲ್ ಅಲ್ಲೇ ಮೇಲಿರೋ ಹಾಗೆ ವುಮನ್ ಅಲ್ಲಿ ಮ್ಯಾನ್, ಮ್ಯಾಡಮ್ ಅಲ್ಲಿ ಆಡಮ್, ಶ್ರೀಮತಿಯಲ್ಲಿ ಶ್ರೀ. ಅವ್ರಿಲ್ದೆ ನಾವಿಲ್ಲ ಕಣ್ರೋ. ಅಜ್ಜಿ, ತಾತ ಎಲ್ಲಿ? ತೋಟದಲ್ಲಿ ಆಳುಗಳ ಹತ್ರ ಕೆಲಸ ಮಾಡಿಸ್ತಿದ್ದಾರೆ, ಹೋಗಿ ನೋಡು. ತಾತ ತಾತ ಏನ್ ತಾತ? ಕೆಲಸ ಮಾಡಕ್ ಇಷ್ಟ ಜನ ಆಳ್ಗಳಿದ್ರು ನೀನೇ ಎಲ್ಲ ಕೆಲಸ ಮಾಡ್ಬೇಕಾ? ಮಾಡ್ಬೇಕು. ಈ ಮಣ್ಣಿನ ಋಣ ತೀರಿಸೋ ಅವಕಾಶ ಎಲ್ಲರಿಗೂ ಸಿಕ್ಕೋದಿಲ್ಲಪ್ಪ. ಋಣನ ಈ ಮಣ್ಣಲ್ಲ, ಈ ದೇಶ ಕಾಯೋ ಯೋಧರಿಗೆ, ಅನ್ನ ಕೊಡೋ ರೈತರಿಗೆ ಮಾತ್ರ ಇಂಥ ಅವಕಾಶ ಸಿಕ್ಕೋದು. ನೋಡೋ, ಈ ಬದುಕು ಆರಂಭವಾಗೋದು ಮಣ್ಣಿನಿಂದ, ಮುಂದುವರಿಯೋದು ಮಣ್ಣಿನಿಂದ, ಮುಗಿಯೋದು ಮಣ್ಣಿನಿಂದ. ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದೋ ಸಚ್ಚಿದಾನಂದ ಸಚ್ಚಿದಾನಂದ ಸಚ್ಚಿದಾನಂದ. ಗೊತ್ತಲ್ಲ, ಜ್ಞಾನದ ಬಜದಿಂದ ಮನೆಯು ಅದರಿಂದ, ಅನ್ನ ಮಣ್ಣಿಂದ ಮೈಯು ಅದರಿಂದ. ಇದೇ ಬದುಕಿನ ಸತ್ಯ ಕಣೋ. ಅದಕ್ಕೆ ಈ ಹಾಡು, ಈ ಬದುಕು ನನಗೆ ತುಂಬಾ ಇಷ್ಟ. ಅರ್ಚನೆ ಮಾಡಿ. ಹೆಸರು? ವಿಶಾಲಾಕ್ಷಿ. ಕಾಶಿನಾಥ್. ಬೇಡ, ಬರೀ ವಿಶಾಲಾಕ್ಷಿ ಹೆಸರಲ್ಲಿ ಮಾಡಿ. ಸರಿ. ಇವತ್ತು ನಿಮ್ ತಾಯಿ ಹುಟ್ಟಿದ್ದಿನ ಕಣೋ. ಹಾಗೆ ಅಪ್ಪನ ಹುಟ್ಟಿದ್ದಿನ ಯಾವತ್ತಾದ್ರೂ ಪೂಜೆ ಮಾಡ್ಸಿದೀರಾ? ಅವನು ಮನುಷ್ಯನಲ್ಲ, ಮೃಗಾನೇ ಆಗಿದ್ರು ನನಗೆ ಅಪ್ಪನೇ ತಾನೆ. ಅಲ್ಲ ತಾತ, ಕಡೆ ಪಕ್ಷ ನಮ್ಮಪ್ಪ ಹೇಗಿದ್ರು ಅಂತನಾದ್ರೂ ನನಗೊಂದು ಫೋಟೋ ತೋರಿಸಿದ್ದೀರಾ? ಇಲ್ಲ, ಯಾಕಂದ್ರೆ ಅವನು ನಿನ್ನ ತಾಯಿಯಿಂದ ಕೊಂದವನು. ಪ್ರತಿ ವರ್ಷ ಇದೊಂದು ಹೇಳ್ಬಿಟ್ಟು ನನ್ನ ಬಾಯಿ ಮುಚ್ಚಿಸ್ಬಿಡ್ತೀರಾ? ನನ್ನ ಜೀವಮಾನದಲ್ಲಿ ಹಬ್ಬ ಅಂತ ಆಚರಿಸಿರೋದು ಎರಡನ್ನು ಮಾತ್ರ. ಒಂದು ಗಣರಾಜ್ಯೋತ್ಸವ, ಇನ್ನೊಂದು ಸ್ವಾತಂತ್ರ್ಯೋತ್ಸವ. ಅದು ಬಿಟ್ರೆ ನಿನ್ನ ತಾಯಿಯ ಹುಟ್ಟು ಹಬ್ಬ ಅಂದ್ರೆ ಇವತ್ತು. ಅಂದ್ಮೇಲೆ ನಿನ್ನ ತಾಯಿ ಮೇಲಿರೋ ನಮ್ಮ ಪ್ರೀತಿ ಎಷ್ಟು, ನನ್ನ ಮಗನ ಮೇಲಿರೋ ದ್ವೇಷ ಎಷ್ಟು ಅಂತ ನಿನಗೆ ಗೊತ್ತಾಗಿರ್ಬೇಕಲ್ಲ. ಆದ್ರೂ ಕಾಂದೇ ಇರೋ ತಂದೆಯ ಬಗ್ಗೆ ನಿನಗಿಷ್ಟೊಂದು ಪ್ರೀತಿ ಇರ್ಬೇಕಾದ್ರೆ
ಕೈಯಾರೆ ಪ್ರೀತಿಯಿಂದ ಬೆಳೆಸಿದ ನಮ್ಮ ಮಗ ವಯಸ್ಸಿಗೆ ಬಂದ ಮೇಲೆ ಬಿಟ್ಟು ಹೋದ್ರೆ ಎತ್ ಕರುಳು ನಮ್ಗೆ ಎಷ್ಟು ಸುಖವಾಗ್ತದೆ ಅಂತ ನಿನಗೆ ಅರ್ಥ ಆಗುತ್ತೇನಯ್ಯ? ತಾತ, ಐ ಆಮ್ ವೆರಿ ಸಾರಿ. ಇನ್ಮೇಲೆ ಯಾವತ್ತು ಇನ್ನಂತ ಪ್ರಶ್ನೆ ಕೇಳಲ್ಲ. ಪ್ರಾಮಿಸ್. ಇಲ್ವಲ್ಲ, ಮತ್ತೆ ಕಂಡುಬಿಡು ಗುರು, ಎಲ್ಲರೂ ಕಾಯ್ತಾ ಇದ್ದಾರೆ. ಇವತ್ತು ಅವ್ರು ಕುಡಿದು ಸುಸ್ತಾಗಿ ಕೆಳಗ್ ಬೀಳಿ ಆವಾಗ ನಾ ಕಂಡ್ಬಿಡ್ತೀನಿ. ಈಗ ಗೊತ್ತಾಯ್ತಾ? ಮೆರೆದವ್ರು ಯಾರು ಮನ್ಸು ಉಳ್ಕೊಳಕ್ ಸಾಧ್ಯನೇ ಇಲ್ಲ. ಮೊನ್ನೆ ನಾನು ಹೇಳಿದ್ನಲ್ಲ, ಅದ್ರಲ್ಲೊಂದು ಸಣ್ಣ ಚೇಂಜ್. ಆಡಮ್ ಇದ್ರೇನೆ ಮೇಡಮ್, ಇಲ್ಲಾಂದ್ರೆ ಬರೀ ಮೇಲ್ ಇದ್ರೇನೆ ಫಿಮೇಲ್, ಇಲ್ಲಾಂದ್ರೆ ಬರೀ ಫಿ. ಶ್ರೀ ಇದ್ರೇನೆ ಶ್ರೀಮತಿ, ಇಲ್ಲಾಂದ್ರೆ ಬರೀ ಮತಿ. ನಿನಗೆ ದೇವರೇ ಗತಿ. ಸೊ ವಿವೇಕ್, ಕೆಳಗೆ ಬಿದ್ದವರನ್ನು ನೋಡಿ ನಗೋದು ಮನುಷ್ಯತ್ವ ಅಲ್ವೋ? ಸಾಧ್ಯವಾದ್ರೆ ಅಂಥವರನ್ನ ಕೈ ಹಿಡಿದು ಮ್ಯಾಲೆ ಹತ್ಬೇಕು. ತಪ್ಪಾಯ್ತು ತಾತ. ತಪ್ಪನ್ನ ಎಲ್ರೂ ಮಾಡ್ತಾರಯ್ಯ, ಇನ್ನೊಮ್ಮೆ ಮಾಡಬೇಡ, ಸಿದ್ಕೋ. ಅವಳನ್ನ ಕ್ಷಮಿಸ್ತಲ್ಲ. ನೋಡು, ಈ ಬಹುಶಃಗೆ ಇದ್ದದ್ದನ್ನು ಕೊಡೋ ಶಕ್ತಿ ಇದೆ, ಇಲ್ಲದನ್ನು ಪಡ್ಕೊಳ್ಳೋ ಶಕ್ತಿ ಇದೆ. ಭಿಕ್ಷೆ ಬಿಡ್ಬೇಕಾ? ಈಶ್ವರನೇ ಭಿಕ್ಷೆ ಬಿಡದ. ಬಹುಶಃ ಬಡ್ಡಿಯ ಮದರ್ ತೆರೇಸಾ ತನ್ನ ಸಮಾಜ ಸೇವೆ ಶುರು ಮಾಡಿದ್ದು. ಇನ್ನು ನಾವ್ಯಾರು? ಏನು? ಐಮ್ ಸಾರಿ, ಐಮ್ ರಿಯಲಿ ಸಾರಿ ಕಣೆ. ಬಿಡೋ. ಕೂತ್ಕೋ. ಕ್ಷಮಿಸ್ತೀಯ ತಾನೆ? That's like a good girl. ನನಗ್ ಮಾತ್ ಕೇಳ. ಇಷ್ಟು ಜನದ ಮುಂದೆ ಕ್ಷಮಿಸು ಅಂತ ಕೇಳ್ತಾ ಇದೆಯಲ್ಲ, ನಿಮ್ಗೊಂಚೂರು ನಾಚಿಕೆ ಆಗಲ್ವಾ? ಅಯ್ಯ, ತಪ್ಪಾಗಿದೆ ಅಂತ ಗೊತ್ತಾದ್ಮೇಲೆ ಅದನ್ನ ತಿದ್ಕೊಳ್ಳೋದು ಮುಖ್ಯ. ನಾಚಿಕೆ, ಪ್ರತಿಷ್ಠೆ. ನಿಮ್ ತಾತ ಹೇಳ್ಕೊಟ್ರಾ? ಎಸ್. ಪುಣ್ಯ ಮಾಡಿದ್ದೆ. ಅಂತೂ ಸಿಗೋದು ಬಹಳ ಕಷ್ಟ. ಥ್ಯಾಂಕ್ ಯು. Anyway, all the best for your exams. ಆದರೆ ಅಯ್ಯೋ, ಮರೆತಂತ ನನ್ನ ಹೋರಾಡು ಕಲಿಯಾಗಿ ಕನ್ನಡಕ್ಕೆ ಚಿನ್ನ. ನನ್ ಮಗನೇ, ಯಾವ್ದನ್ನ ಎಲ್ಲಿ ಹೇಳ್ಬೇಕು ಅಂತ ಗೊತ್ತಿಲ್ವಾ? ಗುರುವೆ, ಇಷ್ಟು ವರ್ಷದಿಂದ ಅವಳ ಒಂದ್ಸಲಿ ಮುಟ್ಟಕ್ಕಾಗಿಲ್ಲ. ಇದೇ ಚಾನ್ಸ್ ಇಟ್ಕೋ. ಅಯ್ಯೋ ದಿವ್ಯಾ, ನಾನು ಯಾವ್ದೋ ಒಂದು ನಿನ್ ಬಿಟ್ಟು ನನ್ ಮನ್ಸೇ ಬರ್ತಾ ಇಲ್ಲ. ನೀನ್ ಕಟ್ಕೊಳ್ಳೋಣ ಅಂದ್ರೆ ನಿನ್ ಹೈಟ್
ಕೆಟ್ಟ ಪರ್ಸನಾಲಿಟಿ ಸಾಲದೆ ಅಡ್ಜಸ್ಟ್ ಮಾಡ್ಕೋ. ವಿವೇಕಲ್ಲಿ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲ. ದೊಡ್ಡವ್ರು ಹೇಳ್ತಾ ಇದ್ರು ನಾಯಿಗೂ ಒಂದ್ ಕಾಲ ಬರುತ್ತೆ ಅಂತ. ಯಾವ ಫುಲ್ಡನ ಮಗನಿಗೆ ಹುಡುಗಿ ತಪ್ಕೊಳ್ಳೋ ಕಾಲನೂ ಬಂದ್ಬಿಡ್ತು. ಏನ್ ಮಾಡ್ತೀಯ? ಅದೃಷ್ಟ ಹಾಕೋಣ ನಿಂದು. ಯಾಕೋ ಏನಾಯ್ತು?